ಸನಾತನ ಧರ್ಮದಲ್ಲಿ ಗುರುವಿಗೆ ಎಲ್ಲಕ್ಕಿಂತ ಶ್ರೇಷ್ಠ ಸ್ಥಾನವಿದೆ. ಹಾಗೆಯೇ ಗುರುವನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬ ತ್ರಿಮೂರ್ತಿಗಳ ಸ್ವರೂಪ ಎಂದು ಬಣ್ಣಿಸಲಾಗಿದೆ. ಅಂತಹ ಗುರುವಿಗೆ ಗುರುವಾಗಿರುವವರು ದತ್ತಾತ್ರೇಯರು. ಗುರು ದತ್ತಾತ್ರೇಯರು ನೆಲೆಸಿರುವ ಪವಿತ್ರ ಧಾರ್ಮಿಕ ಕ್ಷೇತ್ರವೇ ಗಾಣಗಾಪುರ. ಇದು ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿದೆ. ಭೀಮಾ ನದಿಯ ತಟದಲ್ಲಿ ನೆಲೆ ನಿಂತಿರುವ ಈ ಪೀಠಕ್ಕೆ ನಿರ್ಗುಣ ಮಠ ಎಂತಲೂ ಕರೆಯುತ್ತಾರೆ. ಇದು ಬ್ರಹ್ಮ, ವಿಷ್ಣು, ಮಹೇಶ್ವರ ಅವತಾರವಾದ ದತ್ತಾತ್ರೇಯ ನೆಲೆಸಿರುವ ಪಾವನ ಪುಣ್ಯಕ್ಷೇತ್ರ. ಈ ದೇವಾಲಯವನ್ನು ನಗರ ಖಾನ ವಾಸ್ತುಶಿಲ್ಪ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. ದೇವಾಲಯದ ಮುಖ್ಯ ದ್ವಾರ ಪಶ್ಚಿಮ ಮುಖವಾಗಿದೆ. ವಿಶಾಲವಾದ ಮುಖಮಂಟಪ ಹೊಂದಿರುವ ಈ ದೇವಾಲಯದ ಗರ್ಭಗೃಹವನ್ನು ಚಿಕ್ಕದಾಗಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಭಾಗದಲ್ಲಿ ದತ್ತಾತ್ರೇಯ ವಿಗ್ರಹ ಇದ್ದರೆ ಇನ್ನೊಂದು ಭಾಗದಲ್ಲಿ ಅವರ ಪವಿತ್ರ ಪಾದುಕೆಗಳಿವೆ. ಗರ್ಭಗುಡಿ ಅತ್ಯಂತ ಚಿಕ್ಕದಾಗಿದ್ದಕ್ಕೆ ಅದಕ್ಕೆ ಬೆಳ್ಳಿಯ ಬಾಗಿಲುಗಳನ್ನು ಅಳವಡಿಸಲಾಗಿದೆ. ದರ್ಶನಕ್ಕೆ ಬರುವ ಭಕ್ತರು ಚಿಕ್ಕದಾದ ಬಾಗಿಲಿನ ಮೂಲಕವೇ ದತ್ತಾತ್ರೇಯರ ದರ್ಶನ ಪಡೆಯಬಹುದು. ವಿಶಾಲವಾದ ಅಶ್ವತ್ಥ ವೃಕ್ಷದ ಅಡಿಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಹಿಂದೆ ಸಪ್ತ ಋಷಿಗಳಲ್ಲಿ 2ನೇಯವರಾದಂತಹ ಅತ್ರಿ ಮುನಿಗಳು ಸಹ್ಯಾದ್ರಿ ಪರ್ವತದ ಶ್ರೇಣಿಯಲ್ಲಿ ಘೋರ ತಪಸ್ಸನ್ನು ಆಚರಿಸುತ್ತಿದ್ದರು. ಅವರ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಪ್ರತ್ಯಕ್ಷರಾಗಿ ನಿಮಗೇನು ವರಬೇಕೆಂದು ಕೇಳಿದಾಗ ಅತ್ರಿ ಮುನಿಗಳು ನಿಮ್ಮ 3 ಗುಣಗಳನ್ನು ಹೊಂದಿರುವ ಹಾಗೂ ಶಕ್ತಿಶಾಲಿ ಮಗನನ್ನು ದಯಪಾಲಿಸಬೇಕೆಂದು ಕೇಳಿಕೊಳ್ಳುತ್ತಾರೆ. ಕೆಲವು ದಿನಗಳ ನಂತರ ಅತ್ರಿ ಮುನಿಗಳು ಹಾಗೂ ಅವರ ಧರ್ಮಪತ್ರಿ ಅನುಸೂಯ ಅವರಿಗೆ ಮಗ ಹುಟ್ಟುತ್ತಾನೆ. ಅವನೇ ದತ್ತಾತ್ರೇಯ. ಆತ ಬ್ರಹ್ಮನ ಅವತಾರವಾಗಿದ್ದರಿಂದ ಸೋಮನೆಂದು, ವಿಷ್ಣುವಿನ ಅವತಾರವಾಗಿದ್ದರಿಂದ ದತ್ತನೆಂದು, ಶಿವನ ಅವತಾರವಾಗಿದ್ದರಿಂದ ದುರ್ವಾಸನೆಂದು ಕರೆಯಲ್ಪಡುತ್ತಾನೆ. ಒಬ್ಬನೇ ವ್ಯಕ್ತಿಯಲ್ಲಿ ತ್ರಿಮೂರ್ತಿಗಳು ಇದ್ದಿದ್ದರಿಂದ ಇವರನ್ನ ದತ್ತಾತ್ರೇಯ ಎಂದು ಸಂಬೋಧಿಸಲಾಗುತ್ತದೆ. ಭಕ್ತರು ದತ್ತಾತ್ರೇಯರನ್ನು ನಾನಾ ಹೆಸರುಗಳಿಂದ ಕರೆಯುತ್ತಾರೆ. ತ್ರಿಮೂರ್ತಿ ರೂಪ ದತ್ತಾತ್ರೇಯ, ತ್ರಿಗಣಾತೀತ ದತ್ತಾತ್ರೇಯ, ಅನುಸೂಯ ತನನ ದತ್ತಾತ್ರೇಯ ಎಂದು ಕೆಲವರು ಭಜನೆಯ ಮೂಲಕ ವರ್ಣಿಸುತ್ತಾರೆ. ಇನ್ನು ಕೆಲವರು ಋಷಿ ಅತ್ರಿ ಅವರ ಪುತ್ರನಾಗಿರುವುದರಿಂದ ದತ್ತಾತ್ರೇಯರನ್ನು ಅತ್ರಿಯನೆಂದು ಕೂಡ ಕರೆಯುತ್ತಾರೆ. ಹೌದು, ದತ್ತಾತ್ರೇಯರು ತಮ್ಮ ಮಾತಾಪಿತೃಗಳ ಅಪೇಕ್ಷೆಯಂತೆ ಲೋಕ ಕಲ್ಯಾಣಕ್ಕಾಗಿ ಪ್ರತಿನಿತ್ಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಚರಿಸುತ್ತಾ ತಮ್ಮೆಲ್ಲ ಭಕ್ತರನ್ನು ಉದ್ಧಾರ ಮಾಡುತ್ತಿರುತ್ತಾನೆ ಎಂದು ನಂಬಲಾಗಿದೆ. ಭಕ್ತರ ಕರೆಗೆ ಓಗೊಟ್ಟು ಗಾಣಗಾಪುರದಲ್ಲಿ ಬರೋಬ್ಬರಿ 24 ವರ್ಷಗಳ ಕಾಲ ನೆಲೆಸಿರುವ ಶ್ರೀ ಗುರುದತ್ತರು ದಿನಂಪ್ರತಿ ಮಧ್ಯಾಹ್ನ 12 ಗಂಟೆಯ ಸುಮಾರಿಗೆ ಈ ಊರಿನಲ್ಲಿರುವ 5 ಮನೆಗಳಲ್ಲಿ ಭಿಕ್ಷೆಯನ್ನು ಬೇಡುತ್ತಿದ್ದರು. ದತ್ತಾತ್ರೇಯವರ ಅವತಾರವೆನ್ನಲಾದಂತಹ ನರಸಿಂಹ ಸರಸ್ವತಿ ಸ್ವಾಮಿಗಳು ಗಾಣಗಾಪುರದಲ್ಲಿ ಕೆಲ ವರ್ಷ ನೆಲೆಸಿದ್ದರು. ಆದ್ದರಿಂದಲೇ ಗಾಣಗಾಪುರವನ್ನ ದತ್ತಾತ್ರೇಯ ಕ್ಷೇತ್ರ ಎಂದು ಕೂಡ ಕರೆಯಲಾಗುತ್ತದೆ. ಗುರು ಚರಿತ್ರೆಯಲ್ಲಿ ನರಸಿಂಹ ಸರಸ್ವತಿಗಳು ತಾವು ಸದಾ ಈ ಕ್ಷೇತ್ರದಲ್ಲಿ ಜಾಗೃತವಾಗಿ ನೆಲೆಸಿರುತ್ತೇನೆ ಎಂದು ಉಲ್ಲೇಖಿಸಿದ್ದಾರೆ. ಭೀಮಾ ಹಾಗೂ ಅಮರ್ಜಾ ನದಿಗಳ ಸಂಗಮ ಕ್ಷೇತ್ರವಾಗಿರುವ ನಿರ್ಗುಣ ಪಾದುಗಳ ಪೂಜೆಯನ್ನು ಮಾಡುವುದು ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ. ಗುರು ಚರಿತ್ರೆಯಲ್ಲಿ ನರಸಿಂಹ ಸರಸ್ವತಿಗಳು ಹೇಳಿರುವಂತೆ ಇಂದಿಗೂ ದತ್ತಾತ್ರೇಯರ ಸ್ವರೂಪವಾಗಿರುವ ನರಸಿಂಹ ಸರಸ್ವತಿಗಳು ಮುಂಜಾನೆಯ ವೇಳೆಗೆ ಸಂಗಮದಲ್ಲಿ ಮಿಂದು ಮಧ್ಯಾಹ್ನ ಸಮಯದಲ್ಲಿ ಭಿಕ್ಷಾಟನೆ ಮಾಡಿ ಭಕ್ತರ ಪಾದುಕಾ ಪೂಜೆಯನ್ನು ಸ್ವೀಕರಿಸುತ್ತಾರೆ. ಆದ್ದರಿಂದಲೇ ಗಾಣಗಾಪುರದಲ್ಲಿ ಪಾದುಕೆ ಪೂಜೆ ಅತ್ಯಂತ ಮಹತ್ವವನ್ನು ಪಡೆದಿದೆ. ದತ್ತಾತ್ರೇಯರ ಕೃಪೆ ಉಂಟಾಗಿ ಇಲ್ಲಿ ಅನೇಕ ಭಕ್ತಾದಿಗಳಿಗೆ ಅವರ ಅಭಿಲಾಷೆಗಳು ಈಡೇರುತ್ತವೆ. ಈ ದೇವಸ್ಥಾನದಲ್ಲಿ ಅತೀಂದ್ರಿಯ ಶಕ್ತಿಗಳಿವೆ. ದೆವ್ವ, ಭೂತ, ಪಿಶಾಚಿ ಸಮಸ್ಯೆಯಿಂದ ಬಳಲುತ್ತಿರುವ ಅವರಿಗೆ ಪರಿಹಾರ ಇಲ್ಲಿ ಸಿಗುತ್ತದೆ. ಈ ಕ್ಷೇತ್ರಕ್ಕೆ ಮನುಷ್ಯನಿಗೆ ಮೆತ್ತಿಕೊಂಡಿರುವ ದೆವ್ವಗಳು, ಭೂತಗಳು ದೇವರಿಗೆ ಮುಖಾಮುಖಿಯಾಗಿ ಶರಣಾಗುತ್ತವೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಲ್ಲಿ ಅತಿ ಹೆಚ್ಚು ಜನರು ಈ ದೇವಸ್ಥಾನಕ್ಕೆ ಬರುತ್ತಾರೆ. ಇಲ್ಲಿ ನಡೆಯುವ ಮಂಗಳಾರತಿ ಸಮಯದಲ್ಲಿ ದುಷ್ಟ ಶಕ್ತಿಗಳು ದೇವಾಲಯದ ಒಳಗೆ ಇರುವ ಛಾವಣಿಯನ್ನ ಏರಿ ಕೂಗಾಡಲು, ಕಿರಿಚಾಡಲು ಪ್ರಾರಂಭಿಸುವುದನ್ನ ನಾವು ಇಲ್ಲಿ ಕಾಣಬಹುದು. ಸನಾತನ ಧರ್ಮದಲ್ಲಿ ಗುರುವಿಗೆ ಎಲ್ಲದಕ್ಕಿಂತ ಶ್ರೇಷ್ಠ ಸ್ಥಾನವಿದೆ. ಹಾಗೆಯೇ ಗುರುವನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂದು ತ್ರಿಮೂರ್ತಿ ಸ್ವರೂಪದಲ್ಲಿ ಬಣ್ಣಿಸಲಾಗಿದೆ. ಅಂತಹ ಗುರುವಿಗೆ ಗುರುವಾಗಿರುವ ದತ್ತಾತ್ರೇಯರು ನೆಲೆಸಿರುವ ಆ ಸ್ಥಾನವೇ ಗಾಣಗಾಪುರ.
ಗುರು ದತ್ತಾತ್ರೇಯ ನೆಲೆಸಿರುವ ಕ್ಷೇತ್ರ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಗಾಣಗಾಪುರದಲ್ಲಿದೆ. ಅದನ್ನು ದತ್ತಾತ್ರೇಯ ಕ್ಷೇತ್ರ ಎಂದು ಸಹ ಕರೆಯುತ್ತಾರೆ. ಹೀಗಾಗಿ ಸದಾ ಭಕ್ತರಿಂದ ಗಿಜುಗಿಡುವ ಈ ದೇವಾಲಯಕ್ಕೆ ಇಷ್ಟಾರ್ಥ ಈಡೇರುವ ಪುಣ್ಯತಾಣ ಅನ್ನೋ ಪ್ರತೀತಿ ಇದೆ. ಹೀಗಾಗಿ ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು, ಆಂಧ್ರ ಪ್ರದೇಶ, ಗೋವಾ, ಒಡಿಶಾಗಳಿಂದ ಭಕ್ತ ಮಂಡಳಿ ಇಲ್ಲಿ ಆಗಮಿಸುತ್ತದೆ. ಅಷ್ಟೇ ಅಲ್ಲ, ದತ್ತಾತ್ರೇಯ ಸ್ವಾಮಿಗೆ ವರ್ಷಕ್ಕೆ ಇಲ್ಲಿ 2 ಬಾರಿ ಉತ್ಸವ ನಡೆಯುವುದು ಇನ್ನೊಂದು ವಿಶೇಷ. ಈ ದೇವಾಲಯದ ಇತಿಹಾಸ ಹಿಡಿದು ಹೊರಟರೆ 700 ವರ್ಷಗಳ ಹಿಂದೆ ನಾವು ಹೋಗುತ್ತೇವೆ. ಆ ಕಾಲದಲ್ಲಿ ಇಲ್ಲಿಗೆ ಆಗಮಿಸಿದ ದತ್ತಾತ್ರೇಯರು ಈಗಲೂ ಪಾದುಕೆಗಳಲ್ಲಿ ಗುಪ್ತವಾಗಿದ್ದಾರೆ ಅನ್ನುವ ನಂಬಿಕೆ ಇದೆ. ಇದನ್ನ ಗಾಣಗಾಪುರ, ಗಾಣಗ ಭವನ, ಗಂಧರ್ವ ಭವನ, ಗಂಧರ್ವಪುರ ಎಂದು ಕರೆಯಲಾಗುತ್ತದೆ. ಇದೇ ಕಾರಣ ಈ ದೇವಸ್ಥಾನದಲ್ಲಿ ಪಾದುಕೆ ಪೂಜೆಗೆ ಎಲ್ಲಿಲ್ಲದ ಮಹತ್ವ ಇದೆ. ದತ್ತ ಪಾದುಕೆ ದರ್ಶನಕ್ಕಾಗಿಯೇ ದೇಶದಿಂದ ಅಲ್ಲದೆ ವಿದೇಶದಿಂದಲೂ ಇಲ್ಲಿ ಜನಸಾಗರ ಹರಿದು ಬರುತ್ತದೆ. ಅತ್ರಿ ಮಹರ್ಷಿಗಳು ತ್ರಿಮೂರ್ತಿಗಳು ಕುರಿತು ತಪಸ್ಸು ಮಾಡಿ ತ್ರಿಮೂರ್ತಿಗಳ ಅಂಶ ಇರುವ ಮಗ ಹುಟ್ಟ ಬರಬೇಕೆಂದು ಪ್ರಾರ್ಥನೆ ಮಾಡಿದ್ದರು. ಹೀಗಾಗಿ ಅತ್ರಿ ಮಹರ್ಷಿಗಳಿಗೆ ತ್ರಿಮೂರ್ತಿಗಳ ಅಂಶ ಇರುವ ದತ್ತಾತ್ರೇಯರು ಮಗನಾಗಿ ಜನಿಸುತ್ತಾನೆ. ದತ್ತಾತ್ರೇಯರ ಅವತಾರವೆನ್ನಲಾದ ನರಸಿಂಹ ಸರಸ್ವತಿಗಳು ಗಾಣಗಾಪುರದಲ್ಲಿಯೇ ನೆಲೆಸಿದ್ದರು. ಆದ್ದರಿಂದ ಗಾಣಗಾಪುರವನ್ನ ದತ್ತಾತ್ರೇಯ ಕ್ಷೇತ್ರವೆಂದು ಕರೆಯಲಾಗುತ್ತದೆ. ಗುರು ಚರಿತ್ರೆಯಲ್ಲಿ ನರಸಿಂಹ ಸರಸ್ವತಿಗಳು ತಾವು ಸದಾ ಈ ಕ್ಷೇತ್ರದಲ್ಲಿ ಜಾಗೃತವಾಗಿ ನೆಲೆಸುವುದಾಗಿ ಉಲ್ಲೇಖಿಸಲಾಗಿದೆ. ಭೀಮಾ ಹಾಗೂ ಅಮರ್ಜಾ ನದಿಗಳ ಸಂಗಮ ಕ್ಷೇತ್ರವಾಗಿರುವ ನಿರ್ಗುಣ ಪಾದುಕೆಗಳ ಪೂಜೆಯನ್ನು ಮಾಡುವ ಈ ಕ್ಷೇತ್ರ ಮತ್ತೊಂದು ವಿಶೇಷ. ಗುರುಚರಿತ್ರೆಯಲ್ಲಿ ನರಸಿಂಹ ಸರಸ್ವತಿಗಳು ಹೇಳಿರುವಂತೆ ಇಂದಿಗೂ ದತ್ತಾತ್ರೇಯರ ಸ್ವರೂಪವಾಗಿರುವ ನರಸಿಂಹ ಸರಸ್ವತಿಗಳು ಮುಂಜಾನೆಯ ವೇಳೆಗೆ ಸಂಗಮದಲ್ಲಿ ಮಿಂದು ಮಧ್ಯಾಹ್ನದ ಸಮಯದಲ್ಲಿ ಭಿಕ್ಷಾಟನೆ ಮಾಡಿ ಭಕ್ತರ ಪಾದುಕೆ ಪೂಜೆಯನ್ನ ಸ್ವೀಕರಿಸುತ್ತಾರೆ. ಆದ್ದರಿಂದಲೇ ಗಾಣಗಾಪುರದಲ್ಲಿ ಪಾದುಕೆ ಪೂಜೆಗೆ ನೆರವೇರಿಸಿದರೆ ದತ್ತಾತ್ರೇಯರ ಕೃಪೆ ಉಂಟಾಗಿ ಎಲ್ಲ ಮನೋ ಅಭಿಲಾಷೆಗಳು ಈಡೇರುತ್ತವೆ ಎನ್ನುವುದು ಭಕ್ತ ಮಂಡಳಿಯ ನಂಬಿಕೆ ಅಷ್ಟೇ. ಈ ಪವಿತ್ರ ಸನ್ನಿಧಿಯಲ್ಲಿ ವರ್ಷಕ್ಕೆ 2 ಬಾರಿ ಉತ್ಸವಗಳು ನಡೆಯುತ್ತವೆ. ದತ್ತಾತ್ರೇಯ ಜಯಂತಿ ದಿನ ಒಮ್ಮೆ ಉತ್ಸವ ನಡೆದರೆ ಮತ್ತೊಮ್ಮೆ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಜಯಂತಿ ಉತ್ಸವ ದಿನದಂತೂ ಸರ್ವಾಲಂಕಾರ ಭೂಷಿತ ತೊಟ್ಟಿಲು ತೂಗಿ ಎಲ್ಲರನ್ನ ಇಲ್ಲಿ ಹಾರೈಸಲಾಗುತ್ತದೆ. ಎತ್ತರದಲ್ಲಿರುವ ಆ ತೊಟ್ಟಲಿಗೆ ಕ್ಷೇತ್ರಕ್ಕೆ ಬಂದು ಹೋಗುವ ಭಕ್ತರು ಹೂಗಳಿಂದ ಸಂಭ್ರಮಿಸುತ್ತಾರೆ. ಹೀಗೆ ಮಾಡುವುದರಿಂದ ಮಕ್ಕಳಾಗದವರಿಗೆ ಮಕ್ಕಳಾಗುತ್ತವೆ ಎನ್ನುವ ನಂಬಿಕೆ ಕೂಡ ಇದೆ. ಇನ್ನು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಈ ದತ್ತನ ಕ್ಷೇತ್ರದಲ್ಲಿ ಬಾಲದತ್ತ ಮಗುವಿಗೆ ಕಾಕಡಾರತಿ, ಮಹಾನ್ಯಾಸ, ಹಾಲಿನ ಅಭಿಷೇಕ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ. ಪ್ರತಿನಿತ್ಯ ಪಾದುಕೆಗಳಿಗೆ ಕೇಸರಿ ಮತ್ತು ಅಷ್ಟಗಂಧಗಳಿಂದ ಪೂಜೆ ಮಾಡಲಾಗುತ್ತದೆ. ದೇವಸ್ಥಾನದ ಆವರಣದಲ್ಲಿ ಶಂಖಚಕ್ರ ತ್ರಿಶೂಲ ಹಿಡಿದು ಕಾಮದೇವಿನ ಮುಂದೆ ನಿಂತಿರುವ ಹಾಲು ಬಿಳುಪಿನ ಅಮೃತಶಿಲೆಯ ದತ್ತಾತ್ರೇಯ ವಿಗ್ರಹ ಇದೆ. ವಿಗ್ರಹದ ಮುಂದೆ ಶಿವಲಿಂಗ ಇದ್ದು ಅಲ್ಲಿರುವ ಅಶ್ವತ್ಥರಕ್ಷದ ಪೊದರಿನಲ್ಲಿ ನಾಗನಾಥನ ವಿಗ್ರಹ ಕೂಡ ಇದೆ. ಈ ದೇವಸ್ಥಾನದಲ್ಲಿ ನಿರ್ಗುಣ ಪಾದಗಳಿಗೆ ಪಾದಪೂಜೆ ಮತ್ತು ಮಹಾಮಂಗಳಾರತಿ ನಡೆಯುತ್ತದೆ. ಅನ್ನ ಸಂತರ್ಪಣೆ, ಪಲ್ಲಕ್ಕಿ ಸೇವೆ ಮತ್ತು ರಥೋತ್ಸವ ಅಭಿಷೇಕ ಕಾರ್ಯಕ್ರಮದಲ್ಲಿ ಶ್ರದ್ಧಾ ಭಕ್ತಿಯಿಂದ ಭಕ್ತರು ಪಾಲ್ಗೊಳ್ಳುತ್ತಾರೆ. ಶ್ರೀಮಠದಲ್ಲಿರುವ ಶ್ರೀಗಳ ಪಾದುಕೆಗಳು ನಿರ್ಗುಣ ಪಾದುಕೆಗಳೆಂದು ಹೆಸರುವಾಸಿಯಾಗಿದೆ. ವಾಡಿಕೆಯಲ್ಲಿರುವ ಪಾದುಕೆಗಳನ್ನ ಮನೋಹರ ಪಾದುಕೆ ಎಂದು ಕೂಡ ಕರೆಯುತ್ತಾರೆ. ಮಠದ ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ 2 ಮಹಾದ್ವಾರಗಳಿವೆ. ದೇವಾಲಯದ ಗರ್ಭಗುಡಿಯಲ್ಲಿ ದತ್ತಾತ್ರೇಯ ಮೂರ್ತಿ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ಹಾಗೂ ಶಿವಲಿಂಗಗಳಿದ್ದು ಒಂದು ಸಣ್ಣ ಕಿಂಡಿಯಿಂದ ಅದನ್ನು ನೋಡಲು ಅವಕಾಶವಿದೆ. ಗಾಣಗಾಪುರದ ಗರ್ಭಗುಡಿಯ ವಿಶೇಷ ಹಾಗೂ ಅತ್ಯಂತ ರಹಸ್ಯಮಯ ವಿಷಯವೇನೆಂದರೆ ಈ ಕಿಂಡಿಯ ಮೂಲಕ ದೇವರನ್ನು ನೋಡುವಾಗ ಯಾವತ್ತೂ ಒಂದೇ ಕಣ್ಣಿನಿಂದ ನೋಡಬೇಕು. ಹೀಗೆ ಮಾಡಿದಾಗ ಸಾಕ್ಷಾತ್ ಗುರು ದತ್ತಾತ್ರೇಯರೇ ಕಣ್ಣು ಮುಂದೆ ಬಂದ ಹಾಗೆ ಅನಿಸುತ್ತದೆ ಮತ್ತು ಅಲ್ಲಿರುವ ಮೂರ್ತಿಗಳನ್ನು ನೋಡಿ ವಾಪಸ್ಸು ಬರುವಾಗ ನಿಮ್ಮ ಬೆನ್ನನ್ನ ಯಾವತ್ತೂ ದೇವರಿಗೆ ತೋರಿಸಬಾರದು ಹಾಗೂ ಹಿಂದೆ ತಿರುಗಿ ಕೂಡ ನೋಡಬಾರದು. ಹಾಗೇನಾದರೂ ನೀವು ನೋಡಿದ್ದಲ್ಲಿ ನೀವು ಬೇಡಿಕೊಂಡ ಹರಕೆಗಳು ಈಡೇರೋದಿಲ್ಲ ಎನ್ನುವುದು ಇಲ್ಲಿನ ವಾಡಿಕೆಯಾಗಿದೆ.
ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.